ಒಳ್ಳೆ ಪರ್ಫ್ಯೂಮ್ ಹಾಕೊಂಡೆಲ್ಲ ಅದ್ರ ಹತ್ರ ಹೋಗ್ಬಾರ್ದು. ಓಕೆ, ಬಾಳೆಹಣ್ಣು ತಿಂದ್ಬಿಟ್ಟು ಅದ್ರ ಹತ್ರ ಹೋಗ್ಬಾರ್ದು. ಯಾಕೆಂದರೆ ನಾವು ಇರೋದು ಸಬ್ ಟ್ರಾಪಿಕಲ್ ಕಂಟ್ರಿಯಲ್ಲಿ ವಿ ಆರ್ ಆಲ್ ಕವರ್ಡ್ ವಿತ್ ಬೀಸ್ ಆ್ಯಂಡ್ ಸ್ನೇಕ್ಸ್. ನೀವು ಯಾವತ್ತೂ ಅದರಿಂದ ಬಿಟ್ಬಿಟ್ಟು ನಾವು ಜೀವನ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದು ದೊಡ್ಡ ಸ್ಕ್ಯಾಮ್. ಅದು ಬೆಂಗಳೂರಲ್ಲಿ ನಡೀತಾ ಇರೋದು ದೊಡ್ಡ ಸ್ಕ್ಯಾಮ್. ಈಗ ಬಾಲ್ಕನಿಯಲ್ಲಿ ಬಂದಿದೆ. ಈಗ ಅದ್ರ ಜೊತೆ ನಾವು ಹೆಂಗೆ ನಮ್ಮ ಬಿಹೇವಿಯರ್ ಹೆಂಗಿರಬೇಕು. ಒಳ್ಳೆ ಪರ್ಫ್ಯೂಮ್ ಹಾಕೊಂಡೆಲ್ಲ ಅದ್ರ ಹತ್ರ ಹೋಗ್ಬಾರ್ದು. ಓಕೆ, ಅದಕ್ಕೆ ಕನ್ಫ್ಯೂಷನ್ ಭಾಳ ಆಗುತ್ತೆ. ಏನೋ ಫ್ಲೋರಲ್ ಒಂಥರ ಏನೋ ವಾಸನೆ, ತಲೆಯಲ್ಲಿ ಅದು ಶ್ಯಾಂಪು, ಫ್ಲೋರಲ್ ಶ್ಯಾಂಪು ಅವೆಲ್ಲನೂ ಇದೆಯಲ್ಲ, ಅದೆಲ್ಲನೂ ಅದಕ್ಕೆ ಭಾಳ ಕನ್ಫ್ಯೂಷನ್ ಆಗುತ್ತೆ. ಪಾಲಿನೇಟ್ ಮಾಡಲ್ಲ, ಅದು ಏನು ಅಂತ ಬರುತ್ತೆ. ಮತ್ತೆ ಅದು ನಮ್ಮ ಕೈ ಆಡುತ್ತಲ್ಲ, ಅಲ್ಲ ಅದು ಬರುತ್ತೆ ಹತ್ರ ನಮ್ಮ ಕೈ ಆಡುತ್ತೆ. ಭಾಳ ಬೇಗ ಎಜಿಟೇಷನ್ ಭಾಳ ಬೇಗ ಆಗ್ಬಿಡುತ್ತೆ ಅವಾಗ. ಸೊ ಅದಕ್ಕೆ ಅದನ್ನ ಮಾಡಬಾರ್ದು. ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದು ಭಾಳ ವಿಶೇಷವಾಗಿರುವಂಥದ್ದು ಏನು ಅಂದರೆ, ಬಾಳೆಹಣ್ಣು ತಿಂದ್ಬಿಟ್ಟು ಅದ್ರ ಹತ್ರ ಹೋಗ್ಬಾರ್ದು. ಓಕೆ, ಬಾಳೆಹಣ್ಣು ರೈಪ್ ಬನಾನ ತಿಂದ್ಬಿಟ್ಟು ಅದ್ರ ಹತ್ರ ಹೋಗ್ಬಾರ್ದು. ಯಾಕೆಂದರೆ ಅದ್ರದ್ದು ಬಾಳೆಹಣ್ಣಿಂದು ಅರೋಮಾ ಇದೆಯಲ್ಲ, ಮತ್ತು ವೆನಮ್ ಅರೋಮಾ ಇದೆಯಲ್ಲ, ಅದು ಸ್ವಲ್ಪ ಸಿಮಿಲರ್ ಇದೆ. ಸೊ ಅಲರ್ಟ್ ಫೆರಮೋನ್ ಅಜಿಟೇಟ್ ಆಗುತ್ತೆ. ಸೊ ಬಾಳೆಹಣ್ಣು ಇಟ್ಕೊಳ್ಳಿ ಮನೆಯಲ್ಲಿ, ಬಟ್ ತಿಂದ ಮೇಲೆ ಅದ್ರ ಹತ್ರ ಹೋಗ್ಬಾರ್ದು. ತಿಂದ ಮೇಲೆ ಅದ್ರ ಬೇರೆ ಥರ ಅದು ಚೇಂಜ್ ಆಗುತ್ತೆ. ಓಕೆ, ಆಮೇಲೆ ಈಗ ನೀವು ಟ್ರೆಕ್ಕಿಂಗ್ ಹೋಗಿರ್ತೀರ, ಮನೆ ಬಿಟ್ಬಿಡಿ. ಈಗ ಹೊರಗಡೆದು ಟ್ರೆಕ್ಕಿಂಗ್ ಹೋಗಿರ್ತೀರ, ದೇವಸ್ಥಾನಕ್ಕೆ ಹೋಗಿರ್ತೀರ, ಎಲ್ಲೋ ಕಾಡಿನ ಮಧ್ಯೆ ಎಲ್ಲೋ ಓಡಾಡ್ತಿರ್ತೀರ. ಸೊ ಆವಾಗ ನೀವು ಅದ್ರ ಕೆಳಗಡೆನೇ ಭಾಳ ಜನ ಸೇರಿಬಿಡೋದು, ಈ ಅದ್ರ ಮರದ ಕೆಳಗಡೆನೆ, ಅವೆಲ್ಲನೂ ಅವಾಯ್ಡ್ ಮಾಡಿ, ದೂರ ಇಟ್ಕೊಳ್ಳಿ. ಆಮೇಲೆ ಈ ಉಂಗುರ ಹಾಕಿರ್ತೀರ, ಸರ ಹಾಕಿರ್ತೀರ, ನಿಮ್ಮ ಸ್ವೆಟ್ ಜೊತೆ ಮಿಕ್ಸ್ ಆಗಿ ಅದೊಂಥರ ಸ್ಮೆಲ್ ಸ್ಪ್ರೆಡ್ ಆಗುತ್ತದು. ನಮಗೆ ಗೊತ್ತಾಗಲ್ಲ, ಅವ್ಗೆ ಗೊತ್ತಾಗುತ್ತೆ. ಆಮೇಲೆ ಅದೇ ಇದು ನವರತ್ನ ತೈಲ ಎಲ್ಲ ಮೆಂಥಾಲ್ ಜೋರಾಗಿ ಪಂಜೆಂಟಾಗಿರುತ್ತಲ್ಲ, ಅವೆಲ್ಲನೂ ಹಾಕ್ಕೊಂಡು ಅದ್ರ ಹತ್ರ ಹೋಗ್ಬಾರ್ದು. ದೇ ಆರ್ ಬೇಸಿಕಲಿ ವೆರಿ ಸೆನ್ಸಿಟಿವ್ ಫಾರ್ ಸ್ಮೆಲ್. ಸೊ ಆ ಸ್ಮೆಲ್ ವಿಷಯದಲ್ಲಿ ನೀವು ಸ್ವಲ್ಪ ಅವೇರ್ನೆಸ್ ಇಟ್ಕೊಬೇಕು. ಓಕೆ, ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಬೆಟರು. ಬಟ್ ಅರ್ಬನ್ ಸ್ಪೇಸಲ್ಲಿ ನನ್ನ ಪ್ರಕಾರ ಭಾಳ ರೇರ್ ಆ ಥರ ಯಾವುದು ಈ ಲಾಲ್ಬಾಗ್ ಫ್ಲವರ್ ಶೋಲ್ ಆಗಿರೋದು ಅದೆಲ್ಲ ಆಗಿರೋದು ತುಂಬ ರೇರ್. ಇಲ್ಲ ಅಂದಿದ್ರೆ ಇಷ್ಟೊಂದು ಅಪಾರ್ಟ್ಮೆಂಟ್ ಸೊಸೈಟೀಸ್ ಇದೆ, ಏನೋ ಒಂದು ಇನ್ಸಿಡೆಂಟ್ ಆಗಿರಬೇಕಿತ್ತಲ್ಲ ಇಷ್ಟೊತ್ತಿಗೆ. ಎಲ್ಲರೂ ಓದಿದ್ದೀವಿ ನಾವು, ಈ ಥರ ಹಿಂಗಾಗಿ ಚುಚ್ಚಿಬಿಡ್ತು, ಏನೋ ಹಾಸ್ಪಿಟಲೈಸ್ ಆಗಿದ್ದಾರೆ ಇಷ್ಟು ಜನ, ಹಾಗೆ ಹೀಗೆ ಅಂತ. ಏನೂ ಇಲ್ಲ ಅಲ್ವ. ಆಮೇಲೆ ನಿಮ್ಮ ಇದರಲ್ಲಿ ಅದು ಫಸ್ಟ್ ಏಡ್ ಕಿಟ್ಟಲ್ಲಿ ಎಪಿನೆಫ್ರಿನ್ ಅಂತ ಒಂದು ಇಟ್ಕೊಂಡಿರ್ಬೇಕು. ಎಪಿನೆಫ್ರಿನ್ ಅದೊಂದು ಡ್ರಗ್. ಅದು ಎಪಿಪೆನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದು US ಬ್ರ್ಯಾಂಡ್. ಅದು ಇಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಎಪಿನೆಫ್ರಿನ್ ಅನ್ನೋದು ಒಂದು ಸ್ಟ್ರಾಂಗ್ ಆ್ಯಂಟಿ ಹಿಸ್ಟಮೈನ್. ಅದು ಇರಬೇಕು ಸ್ಕೂಲಲ್ಲಿ, ಅಟ್ಲೀಸ್ಟ್ ಸ್ಕೂಲಲ್ಲಿ ಇರಬೇಕು. ಮತ್ತು ನಿಮ್ಮ ಅಪಾರ್ಟ್ಮೆಂಟ್ ಸೊಸೈಟಿಯಲ್ಲೂ ಯಾವ್ದಾದ್ರು ಒಂದು ಕಡೆ ಮೇಂಟೈನ್ ಮಾಡಬೇಕು ಅದನ್ನು. ಆಮೇಲೆ ಇನ್ನು ಕೆಲವರಿಗೆ ಅಲರ್ಜಿ ಇರುತ್ತೆ ವೆನಮ್ದು. ನಮ್ಮ ರೇಸ್ಗೆ ತುಂಬ ರೇರ್, ನಾನು ನೋಡಿರೋದು ಅಲರ್ಜಿ ತುಂಬ ರೇರು ಇದೆ. ಕೆಲವ್ರಿಗಿದೆ, ಬಟ್ ಎಲ್ಲರಿಗೂ ಇರಲ್ಲ. ವೆನಮ್ಗೂ ಇರುತ್ತೆ, ಮತ್ತು ಇದು ಪೋಲನ್ಗೂ. ಪೋಲನ್ ಅಲರ್ಜಿ ಬಿಡಿ, ಅದು ಗೊತ್ತಾಗೋಗ್ಬಿಡುತ್ತೆ ಭಾಳ ಬೇಗ. ಬಟ್ ವೆನಮ್ ಅಲರ್ಜಿ ಕೆಲವ್ರಿಗೆ ಇರುತ್ತೆ. ಆಮೇಲೆ ಅಲರ್ಜಿನೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಥರ ಡಿಗ್ರಿ ಆಫ್ ರಿಯಾಕ್ಷನ್ಸ್ ಬೇರೆ ಬೇರೆ ಇರುತ್ತೆ. ಈಗ ಬರೀ ರ್ಯಾಷಸ್ ಬಂದು ಸರಿ ಹೋಗುತ್ತೆ, ಕೆಲವರಿಗೆ ಒಂಚೂರು ಫೀವರಿಶ್ ಇರುತ್ತೆ, ಕೆಲವರಿಗೆ ತಲೆ ಚಕ್ಕರ್ ಬರುತ್ತೆ, ಕೆಲವರಿಗೆ ವಾಂತಿ ಆಗುತ್ತೆ, ಕೆಲವರು ಮೂರ್ಛನೆ ಹೋಗ್ಬಿಡ್ತಾರೆ. ಅದು ಇಟ್ ಡಿಪೆಂಡ್ಸ್ ಆನ್ ದೇರ್ ರೆಸ್ಪಾನ್ಸ್, ಆ್ಯಂಟಿಬಾಡಿ ರೆಸ್ಪಾನ್ಸ್. ಎಲ್ಲರಿಗೂ ಅದೇ ಥರ ಇರಲ್ಲ. ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಿರಬೇಕು ಅಲರ್ಜಿ ಇದೆ ನನಗೆ ವೆನಮ್ ಅಂತ, ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಬೇರೆ ಇನ್ಸೆಕ್ಟ್ ಬೈಟಿಂದನೂ ನಿಮಗೆ ಆ ಥರದ್ದೆಲ್ಲನೂ ಕಾಣಿಸ್ಕೊತಾ ಇರುತ್ತೆ. ಓಕೆ, ಸೊ ನೀವು ಅಲರ್ಜಿ ಇದೆ ನಿಮಗೆ ಬಿ ವೆನಮ್ದು ಅಂತಂದರೆ, ಆ್ಯಕ್ಚುಲಿ ಯು ಶುಡ್ ಕ್ಯಾರಿ ಎಪಿನೆಫ್ರಿನ್ ವಿತ್ ಯು ಎವ್ರಿವೇರ್. ಯಾಕೆಂದರೆ ನಾವು ಇರೋದು ಸಬ್ ಟ್ರಾಪಿಕಲ್ ಕಂಟ್ರಿಯಲ್ಲಿ ವಿ ಆರ್ ಆಲ್ ಕವರ್ಡ್ ವಿತ್ ಬೀಸ್ ಆ್ಯಂಡ್ ಸ್ನೇಕ್ಸ್. ನೀವು ಯಾವತ್ತೂ ಅದರಿಂದ ಬಿಟ್ಬಿಟ್ಟು ನಾವು ಜೀವನ ಮಾಡೋಕ್ಕಾಗಲ್ಲ. ಈಗ ನಾವು ಕೂತಿದ್ದೀವಲ್ಲ, ನಾನು ಚಾಲೆಂಜ್ ಕಟ್ತೀನಿ, ವಿತಿನ್ 500 ಮೀಟರ್ಸ್ ಒಂದು ಬಿಹೈವ್ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಒಂದಲ್ಲ, ಇನ್ನೂ ಜಾಸ್ತಿನೇ ಇರುತ್ತೆ.
ಅಲ್ಲ ಇಲ್ಲಿ ನಾನೇ ತಂದಿಟ್ಟಿದ್ದೀನಿ, ಅದು ಬೇರೆ ವಿಷಯ. ಇವಾಗ ನ್ಯಾಚುರಲ್ ಬಿಹೈವ್ಸ್ ಈ 500 ಮೀಟರ್ಸಲ್ಲಿ ಅಟ್ಲೀಸ್ಟ್ 1 ಅಥವಾ 2 ಹೆಜ್ಜೆನಿಂದ ನಾನು ಹೇಳ್ತಿರೋದು. ಇನ್ನು ಸಣ್ಣ ಸಣ್ಣ ಅಂತೂ ಭಾಳ ಇರುತ್ತೆ. ಓಕೆ, ಸೊ ಇವಾಗ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಇದನ್ನು ತೆಗೆದ್ಬಿಡು. ಬಟ್ ಪಕ್ಕದ ಸೊಸೈಟಿಯಲ್ಲಿರೋದು ಅದೇ ಇದ್ದರೆ ನಿಮ್ಮ ಮನೆಗೆ ಬಂದೇ ಬರುತ್ತದು ಅಲ್ವಾ? ಸೊ ನಮಗೇನು ಅಂತಂದರೆ ನಮ್ಮ ಮನೆ ಕಟ್ಟಿದೆ, ನನಗೆ ಡೇಂಜರು, ನಮ್ಮ ಮನೆಗೆ ಆ ಥರ ಅಲ್ಲ. ಅದು ಪಕ್ಕದ ಸೊಸೈಟಿಯಲ್ಲಿ ಇದ್ರೂ ನಿಮಗೂ ಡೇಂಜರ್ ಅದು. ಬಟ್ ಆ ಥರ ಆಗ್ತಾ ಇಲ್ಲಲ್ಲ. ಬಟ್ ಜೇನ್ ಜಾಸ್ತಿ ಬರುತ್ತೆ. ಬಟ್ ಇನ್ನೊಂದು ನಿಮ್ಗೆಲ್ಲ ಗೊತ್ತಾಗಬೇಕಾಗಿರೋದು ಅಂದರೆ, ಈ ಯೂಶ್ವಲಿ ಹೆಜ್ಜೇನಿಂದು ಫ್ರೆಶ್ ಜೇನು ಅಂತ ರೋಡ್ ಸೈಡ್ನಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅದು ಯಾವುದು ಜೇನಲ್ಲ. ಅಪೂರ್ವ ನನಗೆ ಹೇಳಿರೋದೇನಂತಂದರೆ, ಹೊಸದಾಗಿ ಕಟ್ ಮಾಡಿ ತಂದಿದ್ದು ಇದೇನಿದೆ ರೊಟ್ಟಿ ಗೂಡು ಅಷ್ಟು ವರ್ಸ್ಟ್ ಕಂಡೀಷನಲ್ಲಿ ಇರಲ್ಲ. ಆದ್ರೆ ಆ ಸ್ಕ್ಯಾಮ್ ಹೇಳ್ತೀನಿ ನೋಡಿ, ಅದು ಹೆಂಗೆ ಮಾಡ್ತಾರೆ ಅಂದರೆ, ಅವರು ಒಂದು ಟೀಮ್ ಇರುತ್ತೆ ಅವ್ರದ್ದು. ಓಕೆ, ಫಸ್ಟ್ ಬರ್ತಾರೆ, ಬಂದ್ಬಿಟ್ಟು ನಾನು ತೆಗಿಯೋದಕ್ಕೆ ದುಡ್ಡು ಕೊಡಬೇಡಿ, ಜೇನುತುಪ್ಪ ಮಾರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು? ಯಾರು ಡೀಲ್ ಮಾಡಿದ್ದೀರಾ? ಓಕೆ, ಸೊ ಅವ್ರೇನು ಮಾಡ್ತಾರೆ, ಆ ಥರ ಮಾಡ್ತಾರೆ. ಆ ಥರ ಹೇಳಿದ ಮೇಲೆ ಅವರು ಎಲ್ಲರ ಮನೆಗೆ ಹೋಗಿ ಬಾಗಿಲು ತಟ್ತಾರೆ. ನಾವು ಅಲ್ಲಿ ತೆಗಿತಿದ್ದೀವಿ, ನೀವು ಕಿಟಕಿ ಬಾಗಿಲ ಜೇನುತುಪ್ಪ ತೊಗೊಳ್ಳಿ ಅಂತ ಹೇಳಲ್ಲ, ಕಿಟಕಿ ಬಾಗಿಲು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಅಂದರೆ ಅದು ಪರ್ಪಸ್ ಎರಡೂ ಸರ್ವ್ ಆಗುತ್ತೆ, ಮೆಸೇಜಸ್ ಪಾಸ್. ಓಕೆ, ಸೊ ಅದು ಮಾರ್ಕೆಟಿಂಗ್ ಆಯ್ತಾ ಅಲ್ಲಿಗೆ. ಆಮೇಲೆ ಸುಮ್ಮನೆ 1-2-3 ಹಿಂಗೆ ಓಡಾಡ್ತಾ ಇರ್ತಾರೆ, ತಲೆ ಹಿಂಗೆ ಮುಚ್ಚಿಟ್ಕೊಳ್ಳೋದು, ಓ ಅಂತ ಕೂಗೋದು, ಇದೆಲ್ಲ ಮಾಡ್ತಾರೆ. ಇದೆಲ್ಲ ಬೇಕಾಗೇ ಇಲ್ಲ. ಇದೆಲ್ಲ ಸುಮ್ಮನೆ ಹೋಗಿ ಕೆಲಸ ಮಾಡ್ಬೇಕಲ್ಲ ಮಾಡಂಗಿದ್ರೆ. ಇದೆಲ್ಲ ಈ ನಾಟಕಗಳೆಲ್ಲನೂ ಮಾಡ್ತಾರೆ. ಮಾಡಿದ ಮೇಲೆ ಏನು ಮಾಡ್ತಾರೆ, ಅವ್ರದ್ದು ಒಂದು ಆಟೋ ಇರುತ್ತೆ. ಆಟೋದಲ್ಲಿ ಆಲ್ರೆಡಿ ಅವ್ರ ಹನಿ ರೆಡಿ ಇರುತ್ತೆ, ಅವ್ರ ಮನೇಲಿ ಮಾಡಿರೋ ಹನಿ ರೆಡಿ ಇರುತ್ತೆ, ಹನಿ ಬೀಸ್ ಮಾಡಿರೋದಲ್ಲ. ಓಕೆ, ಅದೊಂದು 30 kg ಇಂದ 50 kgವರೆಗೂ ರೆಡಿ ಮಾಡ್ಕೊತಾರೆ, ಡಿಪೆಂಡಿಂಗ್ ಆನ್ ಎಷ್ಟು ದೊಡ್ಡ ಸೊಸೈಟಿ ಇದೆ ಅದ್ರ ಪ್ರಕಾರ ಅವರು ಆಟೋದಲ್ಲಿ ರೆಡಿ ಮಾಡಿಟ್ಟಿರ್ತಾರೆ. ಸೊ ಅದನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ಈಗ ಮೇಲತ್ಬಿಟ್ಟು ಅದನ್ನು ಹೊಗೆ ಕೊಟ್ಬಿಟ್ಟು ಕುಯ್ತಾರೆ. ಸೊ ಅದನ್ನು ಕುಯ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಎಲ್ಲ ಕೂಗೋದು, ಒಳಗಡೆ ಇರ್ರಿ ಅನ್ನೋದು, ಹೊರಗಡೆ ಬರಬೇಡ್ರಿ ಅನ್ನೋದು, ಅದೆಲ್ಲನೂ ಮಾಡ್ತಾರೆ. ಮಾಡಿದ ಮೇಲೆ ಏನಾಗುತ್ತೆ, ಅದನ್ನ ಇನ್ನೇನು ಇಳಿಸ್ಬೇಕಾದ್ರೆ ಈ ಆಟೋ ಬಂದ್ಬಿಡುತ್ತೆ ಅಲ್ಲಿಗೆ. ಈ ಆಟೋ ಬರುತ್ತೆ, ಆ ದೊಡ್ಡ ಕಂಟೈನರ್ ಅಲ್ಲಿಗೆ ಬರುತ್ತೆ, ಆ ಕೂಂಬನ್ನ ಇದಕ್ಕೆ ಅದ್ದು ಬಿಡ್ತಾರೆ. ಓಕೆ, ಆ ಕೂಂಬನ್ನ ಇದಕ್ಕೆ ಅದ್ದುತ್ತಾರೆ. ನಿಮಗೇನು ಅನಿಸುತ್ತೆ, ಪಾಪ ಟ್ರೈಬಲ್ಲು ಒಳ್ಳೆ ಹನಿ ಕೊಡ್ತಿದ್ದಾನೆ ಅಂತ ಅನಿಸುತ್ತೆ ಅಲ್ವಾ? ಸೊ ನೀವು ಇದು ಸೊಸೈಟಿಯ ಒಂದು ಕೆಲವಿಗೆ ಲೇಬಲ್ ಹಚ್ಚಿದ್ದಾರೆ, ಪಾಪ ಬಡವ, ಅವನು ಅದ್ರ ಮೇಲೇ ಜೀವನ ಮಾಡ್ತಿದ್ದಾನೆ, ತಗೊಳ್ಳೋಣ, ಏನು ತೊಂದರೆ ಇಲ್ಲ, ಈ ಥರದ್ದೆಲ್ಲನೂ ಮಾಡಿ ನೀವು ಅದು ಹೋಗಲಿ. ಒಳ್ಳೆ ಬರೀ ಶುಗರ್ ಸೊಲ್ಯೂಷನ್ ಇದ್ರೂ ಓಕೆ, ಅದು ಏನಿರುತ್ತೆ ಅಂತ ನಮಗೂ ಹೇಳಕ್ಕೆ ಬರೋಲ್ಲ. ಅವ್ನು ಯಾವ ನೀರು ಹಾಕಿರ್ತಾನೆ, ಯಾವ ಕೈ ಹಾಕಿರ್ತಾನೆ, ಯಾರು ಕಾಲು ಹಾಕಿರ್ತಾರೆ ಹೇಳಕ್ಕೆ ಬರೋಲ್ಲ. ಓಕೆ, ಸೊ ಅದು ದೊಡ್ಡ ಸ್ಕ್ಯಾಮ್. ಅದು ಬೆಂಗಳೂರಲ್ಲಿ ನಡೀತಾ ಇರೋದು ದೊಡ್ಡ ಸ್ಕ್ಯಾಮ್. ಅದು ಒಂದು ಇಷ್ಟು ದೊಡ್ಡ ಗೂಡಿದ್ರೆ ಅಷ್ಟೊಂದು ಅವ್ರ ಬಕೆಟ್ ತುಂಬ ಸಿ ಈಗ ಹನಿ ಯಾವಾಗ ಇನ್ನು ನೆಕ್ಸ್ಟ್ ನಿಮ್ಗೆ ಗೊತ್ತಾಗದಾಗ ಅದನ್ನ ಹ್ಯಾಂಡಲ್ ಮಾಡುವಾಗ ಹೇಳ್ತಾ ಗೊತ್ತಾಗತ್ತೆ. ಹನಿ ಯಾವಾಗ ತುಂಬಿಸಿಟ್ಕೊಳ್ಳುತ್ತದು, ಈಗ ಅದು ಬಂದಿದೆ ಫೆಬ್ರವರಿ-ಮಾರ್ಚಿಗೆ ಬಂದಿದೆ, ನೆಕ್ಸ್ಟ್ ಡೇನೇ ತೊಗೊಂಬರೋಕ್ಕಾಗಲ್ಲ. ಫಸ್ಟ್ ಅದು ದೊಡ್ಡದಾಗಿ ಗೂಡು ಕಟ್ಟಬೇಕು. ಗೂಡು ಕಟ್ಟಿದ ಮೇಲೆ ಹೆಜ್ಜೆನಲ್ಲಿ ಒಂದು ಕಾರ್ನರಲ್ಲಿ ಮಾತ್ರ ತುಪ್ಪ ಇರುತ್ತೆ. ಇಷ್ಟು ಒಂದು ಪ್ರಾಬಬ್ಲಿ ಪೂರ್ತಿ ಸೈಜಲ್ಲಿ ಒಂದು 10% 15% ತುಪ್ಪ ಇರುತ್ತಷ್ಟೇ. ಇನ್ನು ಮಿಕ್ಕಿದ ಜಾಗ ಎಲ್ಲ ಅದ್ರದ್ದು ಮರಿಗಳಿರುತ್ತೆ. ಓಕೆ, ಇವ್ರೇನು ಮಾಡ್ತಾರೆ, ಎಲ್ಲದನ್ನು ತೆಗೆದುಬಿಟ್ಟು ಅದರೊಳಗಡೆ ಅದ್ದು ಬಿಡ್ತಾರೆ. ಸೊ ಇಟ್ ವಿಲ್ ಆಲ್ವೇಸ್ ಬಿ ನಾನ್ ವೆಜ್ ಹನಿ. ಓಕೆ, ವೆಜಿಟೇರಿಯನ್ ಹನಿ ಅಲ್ಲ ಅದು. ಓಕೆ, ಆಮೇಲೆ ಈಗ ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ ನಾನು ನೋಡಿದ್ದೀನಲ್ಲ. ಸೊ ಬೆಂಗಳೂರಲ್ಲಿ ದೊಡ್ಡ ಗೂಡಿದ್ರೂ ಕೂಡ ಮ್ಯಾಕ್ಸಿಮಮ್ ಅಂದರೆ ನಾನು ಹೇಳ್ತೀನಿ ನೋಡಿ, ಒಂದು ಗೂಡಿಂದ ಒಂದು 4ರಿಂದ 5 kg ತೆಗಿಬೋದು ಮ್ಯಾಕ್ಸಿಮಮ್. ಬಟ್ ಇವರು ಯಾವ ಸೀಸನ್ನಿಗೆ ಬಂದು ಯಾವ ಗೂಡನ್ನು ಮುಟ್ಟಿದ್ರು 35 kg ಹನಿ ತೆಗಿತಾರೆ, ವಿಚ್ ಈಸ್ ಇಂಪಾಸಿಬಲ್. ಓಕೆ, ಸೊ ದಯವಿಟ್ಟು ಆ ಥರ ಲೇಬಲ್ಗಳಿಗೆ ಬೀಳಕ್ಕೆ ಹೋಗಬೇಡಿ.